ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಕಟ್ಟಬೇಕು ಅನ್ನುವಂತಹ ನಿರ್ಧಾರವನ್ನು ಮಾಡಿದಂತಹ ಸಂದರ್ಭದಲ್ಲಿಯೇ ದೇಶದ ಮೂಲೆ ಮೂಲೆಯಿಂದ ಇಟ್ಟಿಗೆಗಳನ್ನು ಸಂಗ್ರಹಿಸುವಂತಹ ಕೆಲಸ ಆಯಿತು. ಆ ರಾಮ ಮಂದಿರಕ್ಕಾಗಿ ಸಂಗ್ರಹಿಸಿಟ್ಟಿದ್ದಂತಹ ಇಟ್ಟಿಗೆಗಳು ಏನಾಯಿತು, ಅಲ್ಲೇ ಇದೆಯಾ, ಎಸೆದು ಬಿಟ್ರಾ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆಯಾ ಅನ್ನೋದರ ಕುರಿತು ನಮ್ಮ ಸೀನಿಯರ್ ಆ್ಯಂಕರ್ ಅರುಣ್ ಒಂದು ಚಿಟ್ಚಾಟನ ನಡೆಸಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಇಟ್ಟಿಗೆ ವಿಚಾರದಲ್ಲಿ ಬಹಳ ಜನ ಕೇಳ್ತಾ ಇದ್ದಿದ್ದು ಮುನಿರಾಜ್ ಅವರೇ, ಎಲ್ಲೋದು ಇಟ್ಟಿಗೆ, ಏನ್ ಮಾಡಿದ್ರು ಇಟ್ಟಿಗೆ, ಈಗೇನೋ ಕಲ್ಲಲ್ಲಿ ನಿರ್ಮಾಣ ಮಾಡ್ತಾ ಇದ್ರು ಮಂದಿರವನ್ನ, ಈ ಇಟ್ಟಿಗೆ ಏನಾಯ್ತು ಅಂತ ಒಂಚೂರು ಹೇಳಿ. ನೀವು ನೋಡ್ಬೋದು, ಈಗ ಈ ಕಡೆ ತಿರುಗಿ ಈ ಕಡೆ ನೋಡಿ, ಅಲ್ಲಿ ಇಲ್ಲೇ ಇಟ್ಟಿದ್ದು ಇಟ್ಟಿಗೆ, ಈಗೆಲ್ಲ ಇಲ್ಲಿಂದ ತೆಗೆದ್ರು, ಇಡೀ ದೇಶದಿಂದ ಬಂದಂತ ಇಟ್ಟಿಗೆಗಳನ್ನ ಇಲ್ಲೇ ಇಟ್ಟಿದ್ರು. ಅದನ್ನ ಏನ್ ಮಾಡಿದ್ರು ಹೀಗೆ ಕೇಳ್ತಿದ್ರು. ಆಗ ಏನಾಯ್ತಂದ್ರೆ, ಈ ತಳಪಾಯದಕ್ಕೆ ಕಲ್ಲು ಕೆಳಗಡೆ ಆ ಇಟ್ಟಿಗೆಗಳನ್ನ ನಮ್ಮ ಬಜರಂಗ್ ದಳದವರು ಎಲ್ಲ ಕಾರ್ಯಕರ್ತರು ಬಂದು, ಆಗ ಎಲ್ಲ ಬಜರಂಗಿಗಳು ಅವಾಗೆಲ್ಲ ಇಡೀ ದೇಶದಲ್ಲಿ ಸಂಗ್ರಹ ಮಾಡಿದ್ರು. ಅದೇ ಬಜರಂಗಿಗಳು ಬಂದು ಆ ಕಲ್ಲುಗಳನ್ನ ರಾಮ ಮಂದಿರಕ್ಕೆ ತಗೊಂಡೋಗಿ ಇಟ್ಟು, ಅದು ಕೂಡ ನನ್ನ ಹತ್ರ ಒಂದು 2-3 ಚಿತ್ರಗಳಿತ್ತು, ಅದನ್ನು ನಿಮಗೆ ಶೇರ್ ಮಾಡ್ತೀನಿ. ಅದನ್ನು ಮಾಡಿದ್ದಾರೆ. ಇಡೀ ದೇಶದಿಂದ ಅದೊಂದಾಗಿತ್ತು. ₹1 ತಗೊಂಡ್ರು, ₹1.25 ತಗೊಂಡ್ರು. ಏನು ಮಾಡಿದ್ರು, ಆ ಇಟ್ಟಿಗೆಗಳನ್ನೆಲ್ಲ ಬಿಸಾಕ್ಬಿಟ್ರ ಅಂತ. ಬಿಸಾಕಿಲ್ಲ, ರಾಮ ಮಂದಿರ ಕೆಳಗಡೆ ಸಾವಿರಾರು ವರ್ಷ ಆದರೂ ಇರುತ್ತೆ. ಇದು ನಮ್ಮ ಸಂಘದ ಕಾರ್ಯಕರ್ತರ ಒಂದು ಕಮಿಟ್ಮೆಂಟ್. ಇದನ್ನ ನಾನು ನನ್ನ ಕೈಯಾರ ನನ್ನ ಒಂದು ಕಲ್ಲು ಸಹ ನಾನು ಇಟ್ಟಿದ್ದೀನಿ ಅದರೊಳಗಡೆ, ನನ್ನ ಒಂದು ಇಟ್ಟಿಗೆನೂ ನಾನು ಇಟ್ಟಿದ್ದೀನಿ. ಸೊ ನನ್ನ ಒಂದು ಅದೃಷ್ಟ ಕಾರ್ಯಕರ್ತರಾಗಿ. ಮತ್ತು ಬಜರಂಗ ದಳದ ನಮ್ಮ ಆಗನ ಸಂಚಾಲಕ ಇದು ಕರ್ನಾಟಕದ ದಕ್ಷಿಣ ಪ್ರಾಂತ ಸಂಚಾಲಕ ರಘು ಅವರು ಸಹ ಇದ್ದರು. ಅವರು ಇಡೀ ತಂಡ ಬಂದು ಆ ಇಟ್ಟಿಗೆಗಳನ್ನೆಲ್ಲ ಜೋಡಿಸಿದ್ದಾರೆ. ಅದನ್ನು ನೀವು ಇಡೀ ದೇಶಕ್ಕೆ ತೋರಿಸ್ಬೋದು. ಈಗ ಕರ್ನಾಟಕಕ್ಕೆ ಮತ್ತು ಯಾರ್ಯಾರು ಉತ್ತರ ಕೇಳಿದ್ರಲ್ಲ ಅವ್ರಿಗೆಲ್ಲ ನೀವು ತೋರಿಸ್ಬೋದು. ಅದು